ಸೊ ಅವ್ರಿಗೆ ಅವ್ರಿಗೆ ತುಂಬ ರೋಷ ವೇಷ ಆವೇಶದಲ್ಲಿರ್ತಕ್ಕಂಥ ಸಿನಿಮಾಗಳು ಹಂಗೆ ಚೆನ್ನಾಗಿ ಬರುತ್ತೆ. ಅವ್ರಿಗೆ ಅದು ಸಕ್ಸಸ್ ಕೊಡುತ್ತೆ. ಸಿಕ್ಕಾಪಟ್ಟೆ ಟ್ರೈ ಮಾಡ್ತಿರ್ತಾರೆ. ಅವ್ರು ಯಾವುದಕ್ಕೂ ಬೇಜಾರಾಗಲ್ಲ, ಯಾವುದಕ್ಕೂ ತಲೆ ಕೆಡಿಸೋಲ್ಲ. ಇದ್ದವ್ರು ನಮ್ಮವರು ಓದೋರು ಬೇರೆಯವರು ಅನ್ನೋ ಥರ ಅವರು ಅವ್ರದ್ದೇ ಆದಂಥ ಒಂದು ರೀತಿಯಲ್ಲಿ ಅವರು ಫೀಲ್ ಮಾಡಿ ಜೀವನ ಮಾಡ್ತಿರ್ತಾರೆ. ಅಂದರೆ ಒಂದು ಸೂರ್ಯನ ಥರ ನೋಡ್ಬೋದು ಅವ್ರನ್ನ. ಅಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂಥ ವ್ಯಕ್ತಿತ್ವ. ತಪ್ಪುಗಳು ನಡೆಯೋದಕ್ಕೆ ಅವರೇ ಕಾರಣ ಅಲ್ಲ, ಯಾರ್ಯಾರೋ ಕಾರಣ ಇರ್ತಾರೆ. ಏನೇನೋ ಪರಿಸ್ಥಿತಿಗಳು ಪರಿಸರ ಬಂದ್ಬಿಡುತ್ತೆ, ಏನೇನೋ ವಿಚಿತ್ರ ಘಟನೆಗಳು ಬಂದ್ಬಿಟ್ಟು ಅವ್ರನ್ನ ತಪ್ಪುದಾರಿ ತರಿಸುತ್ತೆ. ಆ ತರಿಸೋದಕ್ಕೆ ಇವ್ರ ಜಾತಕದಲ್ಲಿ ಇತ್ತ ಅಂತ ಪ್ರಶ್ನೆ ನಿಮ್ದಾಗಿದ್ರೆ 100% ಇತ್ತು ಅಂತ. ಸೊ ಇದು ಇವ್ರಿಗೇನಾಗ್ತದೆ ಅಂದರೆ ನೋಡಿ, ಇವ್ರ ಜಾತಕದಲ್ಲಿ ಕುಜ ಬುಧ ಮತ್ತು ಚಂದ್ರ ಗ್ರಹ ಒಂದೇ ಮನೇಲಿ ಸಿದ್ಧ ಆಗಿಬಿಟ್ಟು ಗೋಚಾರದ ರಾಹುಕೇತುಗಳು ಯಾವಾಗ ಬಂದೋ ಇವ್ರಿಗೆ ಅಟಕ್ ಆಯ್ತು. ಸೊ ಇವ್ರಿಗೆ ಅದು ಸಾಮಾನ್ಯ. ಮತ್ತೆ ಇದು ಇಲ್ಲಿಗೆ ಮುಗಿತಲ್ಲ, ಮತ್ತೆ ಮುಂದೆ ಬೇರೆದು ಬರ್ತದೆ. ಹಿಂದೆನೂ ಬೇರೆದು ಬಂದಿತ್ತು, ಅದರಿಂದನೂ ಬಂದಿತ್ತು, ಅದರಿಂದ ಅವ್ರ ಅಪ್ಪನ ಕಾಲದಾಗಿಂದ ಬಂದಿತ್ತು, ಅವ್ರ ಕಾಲೇಜ್ ಡೇಸ್ನಾಗ ಇದ್ದಾಗ ಬಂದಿತ್ತು, ಅವ್ರ ಸ್ಕೂಲ್ ಡೇಸ್ನಲ್ಲಿ ಇದ್ದಾಗ ಬಂದಿತ್ತು, ಬರ್ತಾ ಇರ್ತದೆ ಇದು. ಸೊ ಈಗ ಬಂದಿದೆ. ಸೊ ಇಲ್ಲಿಗೆ ದರ್ಶನ್ ಅವ್ರ ಲೈಫ್ ಅಂತ್ಯನಾ, ಇದು ಇವ್ರದ್ದು ಆಗ್ಬಿಡ್ತಾ ಹೋಗ್ಬಿಡ್ತಾ ಅನ್ನೋ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಲೇಬೇಕಾಗಿರ್ತಕ್ಕಂಥ ಸಂದರ್ಭ ಇದಾಗಿರೋದ್ರಿಂದ ನಾನೇನು ಹೇಳ್ತಾನೆ ಅಂದರೆ, ದರ್ಶನ್ ಅವರಿಗೆ ವಿಜಯ್ ಯೋಗ ಇರೋದ್ರಿಂದ ಈ ಥರ ಸಮಸ್ಯೆಗಳು ಏನೂ ಮಾಡಲ್ಲ. ಆದರೆ ಅವ್ರಿಗೆ ಬಾಧಿಸ್ತಕ್ಕಂಥ ಸಮಯ ಬಂದಿದೆ, ಅವ್ರು ಬಾಧಿಸಲೇಬೇಕಾಗ್ತದೆ. ಅವರು ನೋವು ಉಣ್ತಕ್ಕಂಥ ಸಮಸ್ಯೆ ಬಂದು ನೋವು ಉಣ್ಲೇಬೇಕಾಗ್ತದೆ. ಆದರೆ ಅವ್ರ ಹೆಸರು ಕೀರ್ತಿ ಯಾವತ್ತೂ ಕಡಿಮೆ ಆಗಲ್ಲ, ಯಾವಾಗಲೂ ಕಡಿಮೆ ಆಗಲ್ಲ. ಬಿಕಾಸ್ ಅವ್ರದ್ದು ವಿಜಯ್ ಯೋಗ ಇದೆ ಅಂತ. ಸೊ ನೆಕ್ಸ್ಟ್ ವಿಚಾರ, ಇವ್ರಿಗೆ ಯಾವಾಗ ಇದು ಸಮಸ್ಯೆಯಿಂದ ಮುಕ್ತಿ ಹೊಂದ್ತಾರೆ, ಇವ್ರಿಗೆ ಸಮಸ್ಯೆ ಬಗೆಹರಿಯುತ್ತಾ ಅಥವಾ ಹಿಂಗೆ ಇರುತ್ತಾ ಅಂತ ನೋಡ್ಬೇಕಾದಾಗ ಇವ್ರಿಗೆ ನೋಡಿ ಗುರುದಶ ಇದೆ. ಗುರುದಶ ಶುಕ್ರ ಭುಕ್ತಿ ಮುಗೀತು ಆಗಸ್ಟ್ 13ನೇ ತಾರೀಕಿಗೆ 2025. ಈ ನೆಕ್ಸ್ಟ್ ಗುರು ಸೂರ್ಯ ಬರ್ತಾರೆ. ಗುರು ಸೂರ್ಯ ಇರೋದು ಇವರಿಗೆ 1ನೇ ತಾರೀಕು 6ನೇ ತಿಂಗಳು 2026 ತನಕ ಗುರು ದಶ ಸೂರ್ಯ ಭುಕ್ತಿ ಅಂತ ಬರುತ್ತೆ. ಅದು ಇವರಿಗೆ ತುಂಬ ಕಷ್ಟ, ಹಿಂಸೆ ಕೊಡ್ತಕ್ಕಂಥದ್ದು. ಏನು ಮಾಡಿದ್ರೆ ಉತ್ತರ ಸಿಗಲ್ಲ, ಎಷ್ಟೇ ಪ್ರಯತ್ನ ಮಾಡಿದ್ರೆ ಉತ್ತರ ಸಿಗಲ್ಲ.